ಇತ್ತು, ಎಲ್ಲ ಕೆಳಗಿತ್ತು. ಇವಾಗ ಮಕ್ಕಳು ನಾನು ಇಲ್ಲೇ ಮಗ್ಳಾಗಿ ಇಲ್ಲಿ ತೋರಿಸ್ರಿ. ಸೀಟಿನ ಮನೆ ಇದ್ದಿದ್ನ ಈ ಹೊಸ ಮನೆ ಕಟ್ಕೊಡ್ತಾರೆ ಅನ್ನೋ ಆಸೆಗೋಸ್ಕರ ನೀವು ಪಾಪ ಕಿತ್ತಾಕಿದ್ದೀರಾ, ಕಿತ್ತಾಕಿ ಕಟ್ಸ್ಕೊಂಡಿದ್ದೀರಾ. ಈಗ ಎಲ್ಲಿ ವಾಸ ಮಾಡ್ತಿದ್ದೀರಾ? ನೀವು ಮಲಗೋದಿಲ್ಲೇನಾ ಇವಾಗ? ಎಷ್ಟು ದಿವಸದಿಂದ ತೋರಿಸಿ ಅಲ್ಲಿ? ಅಣ್ಣ ಎಷ್ಟು ವರ್ಷ ಆಯ್ತಣ್ಣ ನಿಮ್ಮ ಮನೆ ಸ್ಟಾರ್ಟ್ ಮಾಡಿ? 4-5 ವರ್ಷ ಆಯ್ತು ಕಾರಣ. ಅಲ್ಲೇ ಕೆಳಗೆ ನೀವೇನಾ ಪ್ರಶಾಂತ್ ಅಂದರೆ? ನೋಡ್ಬೋದು, ಓ ಪ್ರಶಾಂತ ಅನ್ನೋರ್ದು ಕೂಡ ಮನೆ ಇದರಲ್ಲಿದೆ. ಮಾಲೀಕರು ಇಲ್ಲೇ ಇದ್ದಾರೆ ನಮ್ಮ ಜೊತೆಗೆ. ನೋಡ್ಬೋದು, ಇದಿನ್ನೂ ರೂಫಿಂಗ್ ಆಗಿಲ್ಲ, ಅಂದರೆ RCC ಹಾಕಿಲ್ಲ. ಎಲ್ಲ ತೋರಿಸ್ತಾ ಇದ್ದೀವಿ, ಗೋಡೆ ಫಿನಿಶ್ ಆಗಿಲ್ಲ, RCC ಆಗಿಲ್ಲ. ಆದರೆ ಈ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ಗಳು ಇಬ್ಬರು ಯಾವ ರೀತಿ ಇದನ್ನು ಮಾಡಿದ್ದಾರೆ ನೋಡ್ಬೋದು. ಪ್ರಶಾಂತ್ ಅವರ ಫೋಟೋ, ರೂಫಿಂಗ್ ಅಪ್ಲೋಡ್ ಆಲ್ರೆಡಿ ಯಾವಾಗ ಫೆಬ್ರವರಿ 21ನೇ ತಾರೀಕು 2023ನೇ ಇಸ್ವಿಯಲ್ಲೇ ಇದನ್ನು ಅಪ್ರೂವಲ್ ಮಾಡಿದ್ದಾರೆ. ರೂಫಿಂಗ್ ಹಾಕಿದ್ದೀವಿ ಅಂತೇಳಿ ಇದು ನಾಳೆ ಅಪ್ರೂವಲ್ ಮಾಡಿದ್ದಾರೆ. ನೋಡ್ಬೋದು ನೀವು, ಜಿಯೋ ಟ್ಯಾಗ್ ಫೋಟೋಸಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಆದರೆ ನಿಮಗೆ ಇನ್ನೊಂದು ಈ ಫೋಟೋ, ಈ ಮನೆ ಈ ಪೊಸಿಷನ್ನು ಇದೇ ಫೋಟೋ, ಆದರೆ ರೂಫಿಂಗ್ ಹಾಕಿರೋ ಫೋಟೋ ಮಾತ್ರ ಬೇರೆ ಮನೆದು. ಅಂದರೆ ಇಲ್ಲಿ ಸರ್ಕಾರಕ್ಕೂ ಮೋಸ, ಫಲಾನುಭವಿಗಳಿಗೂ ಮೋಸ ಮಾಡಿ ಅವರ ಹೊಟ್ಟೆಗೆ ಹೊಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡ್ಬೋದು, ಇಲ್ಲೇ ಇದೆ. ಅಲ್ಲ, ಎಷ್ಟನೇ ಇಸ್ವಿಯಾಗ ಮನೆ ಕಿತ್ತಿದ್ದು ಅಂತ ಏನಾದರೂ ಐಡಿಯಾ ಇದೆಯಾ ಅಣ್ಣ? ಅದು ಮೊಬೈಲ್ ಗೊತ್ತತ್ರ ಅಣ್ಣ. ಅಂದಾಜು ನಿಮ್ಗೆ ಎಷ್ಟು ವರ್ಷ ಆಗಿರ್ಬೋದು ಅಣ್ಣ? ಅವ ಅಂದರೆ ಒಂದು 4-5 ವರ್ಷ ಆಯಿತು. ನೀವು ಅಲ್ಲಿ ಅದು ಕಿತ್ತಾಗಿಂದ ಇಲ್ಲೇ ವಾಸ ಮಾಡ್ತೀರಲ್ಲ? ಇಲ್ಲೇ ಇರೋದು. ಎಷ್ಟು ಜನ ಇದ್ದೀರಾ ನೀವು ಮನೆಯಲ್ಲಿ? ನಾವು 3. ಮನೆಯಿಂದ ಆಗಿದ್ರೆ ಸಾಕಾಗೈತೆ. ಬರೀ ಬೈಲಾಗ ಮನಿಕೊಂಡು ಜೀವನ ಮಾಡ್ತಾರೆ. ಅವ್ರ ಅತ್ತೆರ ಮನೆಗೆ ಹೋಗಿ ಇಷ್ಟು ಊಟ ಮಾಡ್ಕೊಂಡ್ಬಂದು ಮನಿಕ್ತಾರೆ. ಮಳೆಗಾಲದಾಗ ಅಕಸ್ಮಾತ್ ಮಳೆ ಮಳೆಗಾಲದಾಗ ಆದ್ರೆ ಇಲ್ಲೇ ಮನಿಕ್ಕೊಂತಾರೆ. ಅಯ್ಯೋ ಪಾಪ. ಇಲ್ಲೇ ತನಕ ತಿರುಗಿ ನೋಡಿಲ್ಲ. ತಿರುಗಿ ನೋಡಿಲ್ಲ, ಅವ್ರು ಬಂದು ಹಿಂಗೆ ನೋಡಿಲ್ಲ. ಅವ್ರು ಯಾರಂತ ಏನಾದ್ರು ಗೊತ್ತಾ ಕಟ್ತಿರೋರು? ಗೊತ್ತಿಲ್ಲಪ್ಪ ನಮಗೆ. ನನ್ನ ಹೆಸರು ಮಹಾಂತೇಶ್ ಅಂತೇಳಿ ಚಿತ್ರದುರ್ಗದಿಂದ ಬಂದಿದ್ದೀನಿ. ಕೊಳಗೇರಿ ನಿವಾಸಿಗಳ ಸಂಘದಿಂದ ಕೊಳಗೇರಿ ಆಶ್ರಯ ಬಡ ಜನತೆ ಪರವಾಗಿ ನಾನು ಈ ಆಫೀಸಿಗೆ ಬಂದಿದ್ವಿ. ಸ್ಥಳೀಯವಾಗಿ ಯಾವ ಅಲ್ಲಿ ಈ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳಾಗಲಿ, ಅವ್ರ ಕಾಂಟ್ರಾಕ್ಟ್ಗಳಾಗಲಿ, ಆಮೇಲೆ ಯಾರೂ ಅಲ್ಲಿ ಸಮಾಜಕ್ಕೆ ಸಾರ್ವಜನಿಕರಿಗೂ ಸ್ಪಂದಿಸ್ತಿಲ್ಲ. ಮನೆಗಳು 2-3 ವರ್ಷ ಆಗಿದ್ದಾವೆ ನಿರ್ಮಾಣ ಮಾಡಿ, ಬೀದಿ ಬಂದು ನಿಂತಿದ್ದಾರೆ. ಈ ಮಳೆಗಾಲದಾಗ ಅವರಿಗೆ ವಾಸ ಮಾಡೋದಕ್ಕೆ ಒಂದು ಯೋಗ್ಯ ಜಾಗ ಸಿಗ್ತಾಯಿಲ್ಲ. ಈಗ ಅವರು ಸರಿಯಾಗಿ ಬಿಲ್ಲು ಮಾಡಿಕೊಡ್ತಿಲ್ಲ. ನ್ಯಾಯಯುತ ನೋಡಿದರೆ ಇವರೇ ನಿರ್ಮಾಣ ಮಾಡಿ ಬೀಗ ಹಾಕಿ ಅವ್ರ ಕೈ ಕೊಡಬೇಕಾಯಿತು. 4-5 ವರ್ಷ ಆದರೂ ಸಮೇತ ಈಗ ಬೇಸ್ಮಠ ಆಗಿಲ್ಲ, ಕೆಲವು ಲಿಂಟ್ಲಾಗಿಲ್ಲ, ಕೆಲವು ಇನ್ನೂ ಮನೆ ಸಂಪೂರ್ಣಗೊಂಡಿಲ್ಲ. ಆದರೂ ಕೂಡ ಇಲ್ಲಿ ಭಾಳ ಸಾಕಷ್ಟು ಭ್ರಷ್ಟಾಚಾರ ನಡೀತಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಇದನ್ನು ಖಂಡಿಸಿ ಕೊಳಗೇರಿಗಳ ನಿವಾಸಿಗಳ ಜನಗಳ ಪರವಾಗಿ ಧ್ವನಿ ಎತ್ತಲಿಕ್ಕೆ ಈ ಕಚೇರಿಗೆ ದಾವಣಗೆರೆ ಉಪವಿಭಾಗಕ್ಕೆ ಬಂದಿದ್ದೀನಿ. ಈ ವಿಷಯದಾಗೆ ನಾನು ಒಂದು ದೂರನ್ನು ಇವತ್ತು ಕೊಡ್ತಾಯಿದ್ದೀನಿ. ಈ ಒಂದು ತನಿಖೆಗೆ ಆಗ್ರಹಿಸಿ ಮಾನ್ಯ ಆಯುಕ್ತರಿಗಾಗಲಿ, ಆಮೇಲೆ ಚೀಫ್ ಇಂಜಿನಿಯರ್ಗಾಗಲಿ, ಲೋಕಾಯುಕ್ತರಿಗೆ ಮತ್ತು ವಸತಿ ಸಚಿವರಿಗೆ ಜಮೀರ್ ಅಹಮದ್ ಅವರಿಗೆ ಇವರಿಗೂ ಸಮೇತ ನಾನು ದೂರನ್ನು ಕೊಡಬೇಕಂತ ಹೊರಟಿದ್ದೀನಿ. ಪ್ರಾರಂಭದಿಂದ ನಾನು ಇವರಿಗೆ ಒಂದು ಸತಿ ದೂರು ಕೊಟ್ಟು ಕಾನೂನು ರೀತಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಂಡು ಇವತ್ತೊಂದು ದೂರು ಕೊಡ್ತೀನಿ, ಹಿಂಬರ ಕೇಳ್ತೀನಿ. ಇವತ್ತು ಭ್ರಷ್ಟಾಚಾರ ಅಂದರೆ ತೀರ್ದು ಅಷ್ಟು ಭ್ರಷ್ಟಾಚಾರ ನಡೀತೈತೆ. ಹೀಗಾಗಿ ನಾವು ಅದನ್ನ ಪ್ರತಿಯೊಂದು ಮನೆ ತನಿಖೆ ಮಾಡಿ ಅವ್ರಿಗೆ ಸಂಬಂಧಪಟ್ಟಿರೋಂಥ ಎಲ್ಲ ಜನಗಳಿಗೂ ಒಂದು ನ್ಯಾಯ ಸಿಗಬೇಕನ್ನೋ ಉದ್ದೇಶಕ್ಕೋಸ್ಕರ ಈ ಹೋರಾಟಕ್ಕೆ ನಾನು ಪ್ರಥಮ ದಿನ ಇಳಿದಿದ್ದೀನಿ.